ಇನ್ನು ಬಳ್ಳಾರಿಯ ಕೆಐಎಡಿಬಿ ಕಚೇರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರುವಂತ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. 4 ವರ್ಷದ ಅವಧಿಯಲ್ಲಿ ಅಧಿಕಾರಿಗಳ ನಕಲಿ ಸಹಿಯನ್ನ ಬಳಸಿ ಬರೋಬ್ಬರಿ 16 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗ್ತಿದೆ. ಆಂತರಿಕ ಆಡಿಟ್ ಮೂಲಕ ಹಗರಣ ಈಗ ಬೆಳಕಿಗೆ ಬಂದ್ಬಿಟ್ಟಿದೆ. 7 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಇನ್ನು ಸಿಐಡಿಗೆ ವರ್ಗಾವಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಸುಮನ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡಬರೋಣ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೆಐಡಿಬಿ ಝೋನಲ್ ಆಫೀಸ್ ನಲ್ಲಿ ಒಂದು ಫೋರ್ಜರಿ ಅಂಡ್ ಚೀಟಿಂಗ್ ರಿಲೇಟೆಡ್ ಇನ್ಸಿಡೆಂಟ್ ನಡೆದಿರೋ ಬಗ್ಗೆ ಒಂದು ಪ್ರಕರಣ ವರದಿ ಆಗ್ತದೆ. ಈ ಕುರಿತು ಎಪಿಎಂಸಿ ಪೊಲೀಸ್ ಸ್ಟೇಷನ್ ಅಲ್ಲಿ 65/26 ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಇದರ ಮುಖ್ಯ ಸಾರಾಂಶ ಏನಂತಂದ್ರೆ ಕೆಐಡಿಬಿ ಝೋನಲ್ ಆಫೀಸ್ ಬಳ್ಳಾರಿಯಲ್ಲಿ ಸುಮಾರು 2022ರಿಂದ 2026ರವರೆಗೂ ಹೆಚ್ಚು ಕಮ್ಮಿ 16,17,98,000 ಹಣವನ್ನ ಕೆಐಡಿಬಿಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಡ್ ಅನ್ನ ಸೈಫನ್ ಮಾಡಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇರುವಂಥದ್ದು ಅದರಲ್ಲಿದ್ದಂತಹ ಟೆಂಪರರಿ ಸ್ಟಾಫ್ ಎಂಪ್ಲಾಯಿ ಯಾರಿದ್ರು ಅವರ ಮೇಲೆ, ಹಾಗೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರೈವೇಟ್ ಪರ್ಸನ್ಸು, ಅದೇ ರೀತಿ ಬ್ಯಾಂಕ್ ಎಂಪ್ಲಾಯೀಸ್ಗಳ ಮೇಲೆ ಈ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇದರಲ್ಲಿ 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು ಕೆಐಡಿಬಿಯಲ್ಲಿ ಅವರ ಚೆಕ್ಗಳನ್ನ, ಅವರ ಸಹಿಯನ್ನ ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನ ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದ್ರೆ ಸಂಬಂಧ ಪಡದೇ ಇದ್ದಂತವರ ಅಕೌಂಟ್ಗಳಿಗೆ ಹಣವನ್ನ ಹಂತ ಹಂತವಾಗಿ ಕಳಿಸಿ ಈ ಹಣವನ್ನ ಕೆಐಡಿಬಿಗೆ ಮೋಸ ಮಾಡಿರುವಂತಿದೆ ಅನ್ನುವಂಥದ್ದು ಈ ಕಂಪ್ಲೇಂಟ್ ಅಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನ ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬಾ ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನ ಪತ್ತೆ 4 ವರ್ಷ ಆದ್ರೂ ಕೂಡ ಇವರು ಗಮನಕ್ಕೆ ಬರಲ್ಲ. 16 ಕೋಟಿಗೂ ಹೆಚ್ಚಣ, ಇದು ಏನು ಅವಸ್ಥೆ ಅಂತ. 22ರಿಂದ 26ರವರೆಗೂ 16 ಕೋಟಿ ಹಣ ಎತ್ಕೊಂಡಿದ್ರಂತೆ. 7 ಜನರ ಮೇಲೆ ಆರೋಪ. ಅದು ಎಲ್ಲ ಗುತ್ತಿಗೆ ನೌಕರಂತೆ. ಎಲ್ಲ ರಾಜಕಾರಣಿ ಥರ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿರೋನು 16 ಕೋಟಿವರೆಗೂ. ಅಂದರೆ ಇದು ಮೇಲ್ನೋಟಕ್ಕೆ ಸಿಕ್ಕಿರುವಂಥದ್ದು ಮತ್ತು ಇವ್ರಿಗೆ ಸಿಕ್ಕಿರೋ ದಾಖಲಾತಿಗಳೇ ಬೇರೆ ಇರುತ್ತೆ, ಇನ್ನು ಮುಂದೆ ಸಿಗುವಂಥವೇ ಬೇರೆ ಇರುತ್ತೆ. ನಿಜವಾಗ್ಲೂ ಇವೆಲ್ಲ ಏನಾಗುತ್ತೆ ಅಂತಂದರೆ ಈ ಇಲಾಖೆಗಳಲ್ಲಿ ಪ್ರತಿನಿತ್ಯ ನಡೆಯುವಂಥದ್ದು. 6 ವರ್ಷಕ್ಕಾಗಲೇ 30,000 ತೋರಿಸಿದ್ರು. ಆ ರೀತಿ ಇವತ್ತು ಕೋಟ್ಯಾಂತರ ರೂಪಾಯಿ ತಿಂಗಳು ಎಳ್ಕೊಂಡು ಹೋಗುವಂಥದ್ದು ಇವರು 6-7 ವರ್ಷದ ಅವಧಿಯಲ್ಲಿ ಮಾಡಿರುವಂಥದ್ದು. 22ರಿಂದ ಅಂತಂದರೆ 4 ವರ್ಷ 5 ವರ್ಷದ ಕತೆ ಇದೆ. 16 ಕೋಟಿ ಅಂದರೆ ಇದರಲ್ಲಿ ಇಲಾಖೆಯ ಅಧಿಕಾರಿಗಳು ಸೇರಿರ್ತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು, ಅದರೊಳಗಡೆ ವಿಭಾಗದವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿದಾರರಾಗಿರುವಂಥ ಸಾಧ್ಯತೆ ಹೆಚ್ಚಿದೆ. ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಪಾಲುದಾರರಾಗದೆ ಒಬ್ಬ ಗುತ್ತಿಗೆ ನೌಕರನಿಗೆ ಈ ಮಟ್ಟದ ಧೈರ್ಯ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲೋ ಒಂದು ಕಡೆ ದೊಡ್ಡ ಒಂದು ಶಕ್ತಿ ಇದೆ, ಕಾಣದ ಕೈ ಇದೆ. ಇವತ್ತು ಆತನ ಮೇಲ್ಗಡೆ ತೋರಿಸ್ದಂಗಿದ್ದಾರೆ, ಅಥವಾ ನಿಜಕ್ಕೂ ಅವನು ಹಂಗೆ ಮಾಡಿದ್ದಿದ್ರೆ ಅವನಷ್ಟು ದೊಡ್ಡ ಚೀಟರ್ ಮತ್ತೊಬ್ಬ ಇಲ್ಲ. ಆ ಮಟ್ಟದ ಒಳಗಡೆ ಗುತ್ತಿಗೆ ನೌಕರನಾಗಿದ್ದು ತಾನೇ ಇದರ ಒಂದು ಈ ರೀತಿ 16 ಕೋಟಿವರೆಗೂ ನುಂಗ್ಕೊಂಡು ಕೂತಿದ್ದಾನೆ. ಇಷ್ಟು ಬ್ಯಾಂಕ್ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಅಂತಂದರೆ 6-7 ಜನರ ಮೇಲ್ಗಡೆ ಎಫ್ಐಆರ್ ಆಗಿರುವಂಥದ್ದು. ಇದು ತುಂಬ ದೊಡ್ಡ ಮಟ್ಟದ ಕೇಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಕೆಐಡಿಬಿ ಈ ಬೆಂಗಳೂರಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಬೇರೆ ಬೇರೆ ಕೇಸ್ಗಳು ಆಗಿರುವಂಥದ್ದು ನೋಡಿದ್ದೀವಿ. ಯಾರದು ದುಡ್ಡನ್ನ ಎಲ್ಲಿಗೋ, ಈ ದೇವನಹಳ್ಳಿ ದುಡ್ಡನ್ನ ರಾಮನಗರಕ್ಕೆ ಹಾಕ್ತಾರೆ, ರಾಮನಗರ ದುಡ್ಡನ್ನ ದೇವನಹಳ್ಳಿ ಹಾಕಿದ್ದಾರೆ. 25-30 ಕೋಟಿ ಅನ್ನೋ ಕಾನ್ಸೆಪ್ಟು. ಇವೆಲ್ಲ ತುಂಬ ದೊಡ್ಡ ಮಟ್ಟದಾಗಿರೋದ್ರಿಂದ ಹಗರಣಗಳ ಸಂತೆ ಇದು ಕೆಐಡಿಬಿ. ಕೈಗಾರಿಕಾ ಅಭಿವೃದ್ಧಿ ಅಲ್ಲ, ಇವ್ರದ್ದು ಸ್ವಂತ ಅಭಿವೃದ್ಧಿಗಳಿಗೆ ಇಲಾಖೆ ಮಾಡ್ಕೊಂಡು ಕೂತಿರುವಂಥದ್ದು ಇದು. ಹಾಗಾಗಿ ಬಳ್ಳಾರಿ ಒಂದೇ ಅಂತಲ್ಲ, ಎಲ್ಲ ಕಡೆನೂ ಇದೆ. ಇವು ಯಾರೋ ಗುತ್ತಿಗೆ ನೌಕರನಿಂದಾಗಿ ಇಡೀ ಇಲಾಖೆಗೆ ಒಂದು ಸರ್ಜರಿ ಆಗೋಗಬೇಕು. ಹೇಗೇನು CIDಗೆ ಕೊಡಿ ಪ್ರಕರಣವನ್ನು ಅನ್ನುವಂಥ ನಿಟ್ಟಲ್ಲಿ SP ಹೇಳಿದ್ದಾರೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಕೇಸಾಗಿ ಒಂದಷ್ಟು ಈಚೆ ಬಂದರೆ ಇವನೊಬ್ಬನ ಹಿಂದೆ ಇರುವಂಥ ಶಕ್ತಿಗಳು ಯಾರು, ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ, ಫೋರ್ಜರಿ ಸೀಲ್ಗಳು ಯಾರ್ಯಾರು ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಅಕೌಂಟಿಗೆ ಹಣ ಹೋಗಿದೆ, ಎಷ್ಟು ಜನ ಇಂಜಿನಿಯರ್ಗಳ ಹೆಸರಲ್ಲಿ ಹಣ ವರ್ಗಾವಣೆ ಆಗಿದೆ, ಇದೆಲ್ಲ ನೋಡಬೇಕು. ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪೊಲೀಸರಿಗೆ ದೂರು ಕೊಟ್ಟಿರೋದ್ರಿಂದ ಒಂದಷ್ಟು ಜನರುಗಳ ಖಾತೆಗಳಿಗೆ ದುಡ್ಡು ಹೋಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲೆಲ್ಲ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತೀವ್ರವಾಗಿ ವಿಚಾರಣೆ ಮಾಡಬೇಕು. ಅದಕ್ಕೆ ಈ ಸ್ಥಳೀಯ ಮಟ್ಟದ ವಿಚಾರಣೆಗೆ ಇದು ಸಿಗುವಂಥ ಕೇಸ್ ಅಲ್ಲ ಇದು. ಹಾಗಾಗಿ CID ಕೊಡಿ ಅಂತ ಹೇಳಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ಕೇಸ್ ಆಗುವಂಥ ಸಾಧ್ಯತೆ ಇದೆ. ಎಸ್.